ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಮಂಡ್ಯ ಜನರು ಛತ್ರಿ ಅನ್ನುವಂತ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಮಂಡ್ಯದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಿನ್ನೆವರೆಗೆ ಅವರಿಗೆ ಡೆಡ್ಲೈನ್ ಕೊಡಲಾಗಿತ್ತು, ಕ್ಷಮೆ ಕೇಳಬೇಕು ಅವರ ಈ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಅಂತ. ಬಟ್ ಉಪಮುಖ್ಯಮಂತ್ರಿಗಳಿಂದ ಕ್ಷಮೆಯ ಹೇಳಿಕೆ ಬರಲಿಲ್ಲ. ಇವತ್ತು ಛತ್ರಿ ಚಳುವಳಿಯನ್ನ ರೈತ ಸಂಘದಿಂದ ಆರಂಭಿಸಿದ್ದಾರೆ. ಮಂಡ್ಯದಲ್ಲಿ ಪ್ರತಿಭಟನೆ ಆಗ್ತಾ ಇರೋ ನೇರ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಡಿಸಿಎಂ ಡಿಕೆ ಶಿವಕುಮಾರ್ ವೇದಿಕೆಯೊಂದರ ಮೇಲೆ ಮಾತನಾಡಬೇಕಾದ್ರೆ ಮಂಡ್ಯ ಜನರ ಕುರಿತು ಆಡಿದಂಥ ಮಾತು ಅದು ಮಂಡ್ಯ ಜನರನ್ನ ನೋಯಿಸಿದೆ. ಈ ಕಾರಣಕ್ಕಾಗಿ ಅವರು ಕೂಡಲೇ ಕ್ಷಮೆ ಕೇಳಬೇಕು ಅಂತ ಹೇಳಿ ಆಗ್ರಹಿಸಲಾಗಿತ್ತು. ಆದರೆ ಕ್ಷಮೆ ಯಾಚನೆ ಆಗಲಿಲ್ಲ ಅನ್ನೋ ಕಾರಣಕ್ಕೆ ಅವ್ರಿಗೆ ಕೊಟ್ಟಿದ್ದ ಡೆಡ್ಲೈನ್ ನಿನ್ನೆ ಮುಗೀತು. ಇವತ್ತಿಂದ ಚಳುವಳಿಯನ್ನು ಆರಂಭಿಸಿದ್ದಾರೆ. ಜನ ಛತ್ರಿಗಳನ್ನು ಹಿಡಿದು ಛತ್ರಿ ಮೇಲೆ ಡಿಕೆ ಶಿವಕುಮಾರ್ ಭಾವಚಿತ್ರ ಹಾಕಿ ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಮಂಡ್ಯದವರು ನಾವು ಕಂಟಿನ್ಯೂ ಕುತ್ಕೊಂಡ್ರಿ ಛತ್ರಿಗಳು ನೀವು ಅಂತ ಅನ್ನೋದು ತುಂಬಾ ಹಗುರವಾಗಿರುವಂತ ವಿಚಾರ. ಅವರು ಉನ್ನತ ಸ್ಥಾನದಲ್ಲಿದ್ರು, ಅಂದ್ರೆ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿದ್ರು. ಈ ರೀತಿ ಕೀಳುಮಟ್ಟದ ಹೇಳಿಕೆ ಕೊಟ್ಟಿರುವುದು ನಿಜವಾಗ್ಲೂ ಖಂಡನೀಯ. ಅವರ ನಡವಳಿಕೆ, ಅವರ ಸಂಸ್ಕಾರ ಯಾವ ಮಟ್ಟದಲ್ಲಿದೆ ಅಂತ ಮಂಡ್ಯ ಜಿಲ್ಲೆಯ ಜನತೆ ಅವರಿಗೆ ತಿಳುವಳಿಕೆ ಕೊಡಕ್ಕೆ ಮತ್ತು ಈ ಮುಖಾಂತರ ಎಚ್ಚರಿಕೆ ಕೊಡಕ್ಕೆ ಅವ್ರು ಇನ್ನಾದ್ರೂ ಕ್ಷಮೆ ಕೇಳಲಿಲ್ಲ ಅಂದ್ರೆ ಮಂಡ್ಯಕ್ಕೆ ಬರಬೇಕಾದ್ರೆ ಎಚ್ಚರಿಕೆ ವಹಿಸ್ಕೊಳ್ಬೇಕು. ಇಲ್ಲಾಂದ್ರೆ ಸಗಣಿ ಮುಖಾಂತರ ಅವ್ರಿಗೆ ಬುದ್ಧಿ ಹೇಳ್ಬೇಕಾಗ್ತದೆ ನಾವೆಲ್ಲ. ಶಿವಕುಮಾರ್ಗೆ ಬಿಹಾರ್ ಜೈಲಿಗೆ ಹೋಗಿ ಬಂದಂತ ಕೈದಿ ಶಿವಕುಮಾರ್ಗೆ, ಕನಕಪುರದ ಛತ್ರಿ ಶಿವಕುಮಾರ್ಗೆ ಅಯ್ಯಯ್ಯೋ ಅಯ್ಯಯ್ಯೋ. ರೈತ ಹೋರಾಟಕ್ಕೆ, ಕನ್ನಡ ಪರ ಸೇನೆ ಹೋರಾಟಕ್ಕೆ, ಕರಿಕಲ್ ಕಳ್ಳ ಶಿವಕುಮಾರ್ಗೆ, ಕರಿಕಲ್ ಕಳ್ಳ ಶಿವಕುಮಾರ್ಗೆ, ಮಂಡ್ಯ ಜಿಲ್ಲೆಯ ಜನತೆ ಬಗ್ಗೆ ಹಗುರವಾಗಿ ಮಾತಾಡಿರುವ ಶಿವಕುಮಾರ್ಗೆ, ಮಂಡ್ಯ ಜಿಲ್ಲೆಯ ಜನತೆಯ ಬಗ್ಗೆ ಹಗುರವಾಗಿ ಹೇಳಿಕೆ ನೀಡಿರುವ ಡಿಕೆ ಶಿವಕುಮಾರ್ಗೆ ಅಯ್ಯಯ್ಯೋ ಅಯ್ಯಯ್ಯೋ. ರೈತ ಹೋರಾಟಕ್ಕೆ, ಕನ್ನಡ ಪರ ಸೇನೆಯ ಹೋರಾಟಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಹೇಳಿ ಧಿಕ್ಕಾರ. ಮಂಡ್ಯ ಜಿಲ್ಲೆಯ ಜನರ ಭಾವನೆಯನ್ನು ಕೆಣಕಿರುವ ಡಿಕೆ ಶಿವಕುಮಾರ್ಗೆ ಹೇಳಿ ಧಿಕ್ಕಾರ. 1 ಗಂಟೆ ಒಳಗಡೆ ಕ್ಷಮೆಯಾಚನೆ ಮಾಡದಿದ್ದರೆ ಉಗ್ರ ಹೋರಾಟ ಮಾಡುತ್ತೇವೆ. ಯಾತಕ್ಕಾಗಿ ಹೋರಾಟ? ಮಂಡ್ಯದಲ್ಲಿ ನಡೀತಾ ಇರುವಂತಹ ಛತ್ರಿ ಪ್ರತಿಭಟನೆ ಇದು. ಯುವ ಕಾಂಗ್ರೆಸ್ ಅಧ್ಯಕ್ಷನ ಪದಗ್ರಹಣದ ವೇದಿಕೆಯಲ್ಲಿ ಮಾತನಾಡಬೇಕಾದ್ರೆ ಡಿಕೆ ಶಿವಕುಮಾರ್ ಇದ್ದಕ್ಕಿದ್ದ ಹಾಗೆ ಕೆಲವರ ಮೇಲೆ ಸಿಡಿಮಿಡಿಗೊಂಡಿದ್ರು. ಆ ವೇಳೆ ಅವರ ಬಾಯಿಂದ ಬಂದಂತಹ ಮಾತು ಮಂಡ್ಯ ಜನರ ಸ್ವಾಭಿಮಾನವನ್ನ ಕೆಣಕಿದೆ. ಈ ಕಾರಣಕ್ಕಾಗಿ ಡಿಕೆ ಶಿವಕುಮಾರ್ ವಿರುದ್ಧ ಅವರು ಈ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವೇದಿಕೆ ಮೇಲೆ ಮೈಕ್ನಲ್ಲೇ ಯಾರೋ ಒಬ್ಬರನ್ನ ಬ್ಯಾಕ್ ಸ್ಟೇಜ್ ಗದರ್ಬೇಕಾದ್ರೆ ಈ ಮಂಡ್ಯ ಜನರ ಛತ್ರಿ ಆಟ ಎಲ್ಲ ಗೊತ್ತು, ಕೆಳಗಿಳಿಸೋ ಅನ್ನೋ ಥರ ಏನೋ ಗದರ್ತಾರೆ. ಅದಾದ್ಮೇಲೆ ನನಗೆ ಬೇಕಾದವ್ರನ್ನ ಪ್ರೀತಿಯಿಂದ ನಾನು ಹೇಗೆ ಬೇಕಾದರೂ ಮಾತಾಡಿಸ್ತೀನಿ ಅನ್ನೋದು ಅವ್ರು ಕೊಟ್ಟಂಥ ಸಮರ್ಥನೆ ಆಗಿತ್ತು. ಆದರೆ ಮಂಡ್ಯ ಜನರಿಗೆ ಅದರಿಂದ ಸಮಾಧಾನ ಆಗಿಲ್ಲ. ಕ್ಷಮೆ ಕೇಳಬೇಕು ಈ ಬಗ್ಗೆ ಅಂತೇಳಿ ಆಗ್ರಹಿಸಿದ್ರು. ರೈತ ಸಂಘಟನೆಗಳು ಇವತ್ತು ಛತ್ರಿ ಹಿಡಿದು ಬೀದಿಗಿಳಿದು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಡಿಕೆ ಶಿವಕುಮಾರ್ ತಮ್ಮ ಹೇಳಿಕೆಯನ್ನು ಹಿಂಪಡಿಬೇಕು ಮತ್ತೆ ಮಂಡ್ಯ ಜನರ ಕ್ಷಮೆಯಾಚನೆ ಮಾಡಬೇಕು. ಇಲ್ಲ ಅಂದರೆ ಮತ್ತೆ ಮುಂಬರೋ ದಿನಗಳಲ್ಲಿ ಮಂಡ್ಯಗೆ ಬರುವಾಗ ಎಚ್ಚರಿಕೆ ವಹಿಸಿ, ನಿಮಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಸಗಣಿ ಎರಚಬೇಕಾಗತ್ತೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮಂಡ್ಯದಲ್ಲಿ ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತಹ ರೈತರು ಮತ್ತೆ ಇನ್ನಿತರೆ ಮುಖಂಡರು, ಕಾರ್ಯಕರ್ತರೆಲ್ಲ ಛತ್ರಿ ಹಿಡ್ಕೊಂಡು ಪ್ರತಿಭಟನೆ ಮಾಡ್ತಿದ್ದಾರೆ. ಜೈಲಿಗೆ ಹೋಗಿ ಬಂದಂತಹ ಡಿಕೆ ಶಿವಕುಮಾರ್ ಮಂಡ್ಯದ ಜನರನ್ನ ಛತ್ರಿ ಅಂತ ಕರೆಯೋದಕ್ಕೆ ಎಷ್ಟು ಧೈರ್ಯ. ಈ ಕೂಡಲೇ ಹೇಳಿಕೆಯನ್ನು ಇನ್ನಾದರೂ ವಾಪಸ್ ಪಡೆದು ಕ್ಷಮೆ ಕೇಳಬೇಕು ಅನ್ನೋದು ಅವರ ಆಗ್ರಹ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.